ರಾಜ್ಯ ರಾಜಕಾರಣದ ಸುದ್ದಿಗಳು, ಅದರಲ್ಲೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸುದ್ದಿಗಳನ್ನು ನೋಡಿದ್ರಿ. ಈಗ ಬನ್ನಿ ಪಕ್ಕದ ರಾಜ್ಯದ ಸುದ್ದಿ ನೋಡೋಣ. ತಮಿಳುನಾಡಿಗೆ ವಿಧಾನಸಭಾ ಚುನಾವಣೆಗಳ ಘೋಷಣೆ ಆಗಿದ್ದಾವೆ. 2 ಮೈತ್ರಿಕೂಟಗಳ ಮಧ್ಯೆ ಭಾರೀ ಪೈಪೋಟಿ. ಎನ್ಡಿಎ ವರ್ಸಸ್ ಎನ್ಡಿಎ. ಎನ್ಡಿಎ ಮೈತ್ರಿಕೂಟದಲ್ಲಿ ಬಿಜೆಪಿಯ ಸೀಟು ಹಂಚಿಕೆ ಸರಿಯಾಗಿಲ್ಲ ಅಂತ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಸಿಟ್ಟಾಗಿದ್ದಾರಂತೆ. ಹೈಕಮಾಂಡ್ಗೆ ಪತ್ರನೂ ಬರೆದಿದ್ದಾರಂತೆ. ಸುಲಭವಾಗಿ ಬಿಜೆಪಿ ಗೆಲ್ಲಬಹುದಾದ ಸೀಟ್ಗಳನ್ನು ಕೊಟ್ಟಿಲ್ಲ. ಎಲ್ಲಿ ಬಿಜೆಪಿಗೆ ಸರಿಯಾದ ಸಂಘಟನೆ ಇಲ್ಲವೋ ಅಂಥ ಸೀಟ್ಗಳನ್ನು ಕೊಟ್ಟಿದ್ದಾರೆ. ಪತ್ರದಲ್ಲಿ ಅಸಮಾಧಾನ ತೋಡ್ಕೊಂಡಿದ್ದಾರೆ. ಇನ್ನೂ ಒಂದು ಸುದ್ದಿ ಇದೆ. ಈ ಸಲ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅಣ್ಣಾಮಲೈ. ತಮಿಳುನಾಡು ಎನ್ಡಿಎ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆಯ ಬಗ್ಗೆ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರಿಗೆ ಅಸಮಾಧಾನ. ನಾಡಿದ್ದಿನಿಂದ ನಾಮಪತ್ರ ಸಲ್ಲಿಕೆ ಆರಂಭ ಆಗುತ್ತೆ ತಮಿಳುನಾಡಿನಲ್ಲಿ. ಏಪ್ರಿಲ್ 6 ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. 1 ವಾರ ಅವಕಾಶ ಇದೆ. ಏಪ್ರಿಲ್ 23ಕ್ಕೆ ಒಂದೇ ಹಂತದಲ್ಲಿ ಚುನಾವಣೆ ತಮಿಳುನಾಡಿಗೆಲ್ಲ. ಏಪ್ರಿಲ್ 23ಕ್ಕೆ ಮತದಾನ, ಮೇ 4ಕ್ಕೆ ಮತ ಎಣಿಕೆ. ಕಳೆದ ಸಲ 2021ರ ಚುನಾವಣೆಗಳಲ್ಲಿ 20 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಬಿಜೆಪಿ ಈ ಸಲ 27 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಎನ್ಡಿಎ ಮೈತ್ರಿಕೂಟದ ಮೈನರ್ ಪಾರ್ಟ್ನರ್ ಅಲ್ಲಿ ಬಿಜೆಪಿ ಎಐಎಡಿಎಂಕೆಯ ಜೊತೆಗೆ ಎಐಎಡಿಎಂಕೆ 178 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಪಿಎಂಕೆ 18ರಲ್ಲಿ, ಎಎಂಎಂಕೆ 11ರಲ್ಲಿ. ಮತ್ತೊಂದು ಕ್ವಿಕ್ ರಿಯಾಕ್ಷನ್ಗೆ ಪ್ರಶಾಂತ್ ನಾತು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಅಣ್ಣಾಮಲೈ ಅವರ ಪೊಲಿಟಿಕಲ್ ಕರಿಯರು ಅಂದರೆ ಹೆಂಗೆ ಪೀಕಿಗೆ ಹೋಗಿದ್ದು ಹೆಂಗೆ ಕೆಳಗೆ ಬಂದುಬಿಡ್ತು ಅಂತ ಅನ್ನಿಸ್ತಾ ಇಲ್ವಾ? ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರಿಗೆ ಬ್ಲೂ ಐಡ್ ಬಾಯ್ ಆಗಿದ್ದಂಥ ಅಣ್ಣಾಮಲೈ ಅವರು ಇವತ್ತು ಪಕ್ಷ ಸಂಘಟನೆಯ ವಿಷಯದಲ್ಲಿ ಅಫ್ಕೋರ್ಸ್ ಅನಿವಾರ್ಯತೆ ಇದೆ. ಎಐಎಡಿಎಂಕೆ ಜೊತೆಗಿನ ಮೈತ್ರಿ ಅನಿವಾರ್ಯತೆ ಇತ್ತು. ಆ ಮೈತ್ರಿ ಆಗೋದಂತ ಆದ ತಕ್ಷಣ ಸೈಡ್ಲೈನ್ ಆಗ್ಬಿಟ್ರು. ಅಲ್ಲ ಅಜಿತ್, ನನಗನ್ಸುತ್ತೆ ಅವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಅವ್ರ ಮೇಲೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವಿಶ್ವಾಸ ಇಟ್ಟು ಎಐಎಡಿಎಂಕೆ ಜೊತೆ ಮೈತ್ರಿ ಕಳೆದುಕೊಂಡಿದ್ರು. ಹೌದು. ಆದರೆ ನಂತರ ಇಡೀ ಮ್ಯಾಥಮೆಟಿಕ್ಸ್ ಮತ್ತು ಕೆಮಿಸ್ಟ್ರಿಯನ್ನು ನೋಡಿದಾಗ ಯಾವುದೇ ಮೈತ್ರಿ ಇಲ್ಲದೆ ಇರುವ ಕಾರಣದಿಂದ DMK ಎಲ್ಲ ಸೀಟ್ಗಳನ್ನು ಗೆಲ್ತು ಅಂತಕ್ಕಂಥದ್ದು BJP ಹೈಕಮಾಂಡ್ನ ಅರಿವಿಗೆ ಬಂತು. ಹೌದು. ಹೀಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾಗ ನೀವು ಯಾವುದೇ ಸೀಟ್ ಹಂಚಿಕೆ ನಿಮ್ಮ ವೋಟ್ ಶೇರ್ ಲೋಕಸಭಾ ಚುನಾವಣೆಯಲ್ಲಿ ಜಾಸ್ತಿ ಆಗ್ತಿದೆ ಅನ್ನುವ ಕಾರಣಕ್ಕೋಸ್ಕರ ನಿಮಗೆ ವಿಧಾನಸಭೆಯಲ್ಲಿ ಸೀಟ್ ಜಾಸ್ತಿ ಕೊಡುವಾಗ
ನರೇಟಿವ್ ಉಂಟಾ, ಕ್ಯಾಂಡಿಡೇಟ್ ಇದ್ದಾರಾ, ಎಸ್ ಕೇಡರ್ ಇದ್ದಾರಾ, ಇವೆಲ್ಲವೂ ಕೂಡ ನಿಶ್ಚಿತವಾಗಿ ಈಗ ಮೋದಿ ಚುನಾವಣೆಗೆ ಯಾವ ರೀತಿ ಕೇಡರ್ ಹೊರಗಡೆ ಬರುತ್ತೆ, ವಿಧಾನಸಭಾ ಚುನಾವಣೆಗೆ ಆ ಕೇಡರ್ ಹೊರಗಡೆ ಬರುತ್ತಾ ತಮಿಳುನಾಡಿನಲ್ಲಿ ಅಂತಕ್ಕಂಥದ್ದು ಕೂಡ ಗಮನಕ್ಕೆ ತೆಗೆದುಕೊಂಡು ಸೀಟ್ ಹಂಚಿಕೆ ಆಗಿರುತ್ತೆ. ಹೀಗಾಗಿ ಅಣ್ಣಾಮಲೈ ನನಗನ್ಸುತ್ತೆ ಲೋಕಸಭಾ ಚುನಾವಣೆಯಲ್ಲಿ ರೈಟಿಂಗ್ ಆನ್ ದ ವಾಲ್, ನೋ ಡೌಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಲೀಡರ್. ಬಟ್ ನಮ್ಮ ಕಣ್ಣಿಗೆ ಕಾಣದ ಕೆಲ ಒಳ ಜಗಳಗಳು ಅಣ್ಣಾಮಲೈ ಮತ್ತು ಬಿಜೆಪಿಯ ಹೈಕಮಾಂಡ್ ನಡುವೆ ನಡೆದಿವೆ. ಅವು ನಮ್ಮ ಕಣ್ಣಿಗೆ ಕಾಣಿಲ್ಲ ಅಥವಾ ಸಾರ್ವಜನಿಕವಾಗಿರ್ತಕ್ಕಂಥ ಚರ್ಚೆಗೆ ಆಗಿಲ್ಲ. ಆದರೆ ನಿಶ್ಚಿತವಾಗಿ ಕೆಲ ವೈಮನಸ್ಸು ಮೂಡ್ತಕ್ಕಂಥ ಅಥವಾ ವಿರಸ ಆಗ್ತಕ್ಕಂಥ ಕೆಲ ಘಟನೆಗಳು ಅಣ್ಣಾಮಲೈ ಮತ್ತು ಹೈಕಮಾಂಡ್ ಮಧ್ಯೆ ನಡೆದಿವೆ. ಅದಕ್ಕೆ ನಾನಾ ಕಾರಣಗಳಿರ್ಬೋದು. ಬಿಜೆಪಿಯ ಒಳಗಿನ ಇಂಟರ್ನಲ್ ಡೈನಾಮಿಕ್ಸ್ ಕೂಡ ಕಾರಣ ಇರ್ಬೋದು. ಭಾಳ ಪ್ಲೇನ್ ಆ್ಯಂಡ್ ಸಿಂಪಲ್ ಇಲ್ಲ ಇವೆಲ್ಲವೂ ಕೂಡ. ಯಾಕೆ ನನಗನ್ಸುತ್ತೆ ಆ ಕಾರಣದಿಂದ ಅಣ್ಣಾಮಲೈ ಅವ್ರ ಬಳಿ ಒಂದು ರೀತಿಯಾಗಿರ್ತಕ್ಕಂಥ, ನೋಡಿ ಅಣ್ಣಾಮಲೈ ಎಲ್ಲಿ ಹೋಗ್ತಾರೆ ಅಲ್ಲಿ ಜನ ಸೇರ್ತಾರೆ. ಪ್ರಧಾನಮಂತ್ರಿಗಳ ವೇದಿಕೆ ಮೇಲೆ ಅಣ್ಣಾಮಲೈ ಹೆಸರು ತೆಗೆದುಕೊಂಡ್ರೆ ಜನ ಹೆಸರಿಡೋದು ಕೂಗ್ತಾರೆ. ಬಟ್ ಇನ್ ಟರ್ಮ್ಸ್ ಆಫ್ ಅದು ಏನಂತಾರೆ, ಒಂದು ಪೊಲಿಟಿಕಲ್ ಸ್ಪೇಸ್ ಕ್ರಿಯೇಟ್ ಮಾಡುವಾಗ ಕಳೆದ ಬಾರಿ ಅದು ಬಿಜೆಪಿಗೆ ಹಿಂಡರೆನ್ಸ್ ಆಯಿತು. AIDMK ಜೊತೆಗೆ ಹೋಗಿದ್ರೆ ಒಂದು 8 ಸೀಟ್ ಗೆಲ್ತಿದ್ರು ಏನೋ. ನೋಡೋಣ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಏನಾಗುತ್ತೆ ಅಂತಿಮವಾಗಿ ಅಂತಕ್ಕಂಥದ್ದು. ಬಟ್ ನನಗನ್ಸುತ್ತೆ ಆ ರೈಟಿಂಗ್ ಆನ್ ದ ವಾಲನ್ನು ಪೊಲಿಟಿಕಲಿ ಅಣ್ಣಾಮಲೈ ಓದದೇ ಇರೋದ್ರಿಂದ ಇವತ್ತಿನ ಸ್ಥಿತಿಗೆ ತಲುಪಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಬಟ್ ಬಿಜೆಪಿ ಆಲ್ಸೋ ಹ್ಯಾಸ್ ಟು ಯುಟಿಲೈಸ್ ಹಿಸ್ ಟ್ಯಾಲೆಂಟ್ ಅಂಡ್ ಲೀಡರ್ಶಿಪ್. ಸೆಂಟ್ರಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ರಾಜ್ಯದಲ್ಲಿ ನೀವು ರಿಡಂಡೆಂಟ್ ಆದರೂ ಕೂಡ ಸೆಂಟ್ರಲಿ ತಮಿಳ್ ಫೇಸ್ ಅನ್ನುವ ಕಾರಣದಿಂದ, ಸೌತ್ ಫೇಸ್ ಅನ್ನುವ ಕಾರಣದಿಂದ ಅಣ್ಣಾಮಲೈ ಈಸ್ ಯೂಸ್ಫುಲ್. ಬಟ್ ನಾನು ಆಗಲೇ ಹೇಳದಂತೆ ನಮ್ಮ ಕಣ್ಣಿಗೆ ಕಾಣದ ಕೆಲವು ವಿಷಯಗಳು ಹೈಕಮಾಂಡ್ ಮತ್ತು ಅಣ್ಣಾಮಲೈ ಮಧ್ಯೆ ನಡೆದಿದೆ ಅಂತಕ್ಕಂಥದ್ದನ್ನು ಬಿಜೆಪಿಯ ಒಳಗಿನವರು ಹೇಳ್ತಾರೆ. ಅವು ಏನು ವಿಷಯಗಳು ಸಾರ್ವಜನಿಕವಾಗಿ ಚರ್ಚೆ ಇಲ್ಲ. ಆ ಕಾರಣದಿಂದ ಅವರು ಸ್ವಲ್ಪ ಸೈಡ್ ಲೈನ್ ಆದರು ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ. ಬಟ್ ಇದು ರಿಸಲ್ಟ್ಸ್ ಮೇಲೆ ನಿಮ್ಗೆ ಅಂತಿಮವಾಗಿ ನಿಷ್ಕರ್ಷೆಗೆ ಬರಬಹುದು. ಒಂದು ವೇಳೆ ಈ ಫಾರ್ಮುಲಾ ಕೂಡ ವರ್ಕ್ ಆಗದೇ ಇದ್ದರೆ ಅಣ್ಣಾಮಲೈ ಇಸ್ ರೈಟ್, ಪಾರ್ಟಿ ಹ್ಯಾಸ್ ಟು ಟೇಕ್ 15 years 20 years ಜರ್ನಿ ಟುವರ್ಡ್ಸ್ ಸಿಂಗಲಿ ನಾವು ಹೋಗಬೇಕು ಅಂತಕ್ಕಂಥ ನಿರ್ಣಯಕ್ಕೂ ಬಿಜೆಪಿ ಹೈಕಮಾಂಡ್ ಬರ್ಬೋದು. ನನಗನ್ಸುತ್ತೆ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಅದಕ್ಕೊಂದು ದಿಕ್ಸೂಚಿ ಆಗ್ಬೋದು ಅನ್ಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.